ಏನೇ ನೀನ್ ನಂಬಲ್ಲ ಅಲ್ವಾ? ನನ್ ಗೊತ್ತಿತ್ಕಣೆ ನೀನ್ ನಂಬಲ್ಲ ಅಂತ. ಎಸಿನೋ ಹೋಗಿ ತಗೊಂಬರ ಪೇಪರ್ನ ತೋರ್ಸವಳಿ ತಗೊಂಬರ. ನಂಬಿಕೆ ಇಲ್ವಾ? ಹೋಗು ಈಗ್ಲೇ ತರ್ತೀನಿ. ಬೇಗ ತಗೊಂಬ. ಲೇ ಸೀನೋ, ಬಂದ್ಬಿಟ್ಟ ಅಲ್ಲಿ ಬಂದ್ಬಿಟ್ಟ. ತಗೋ. ಅದೇನ್ ಕೊಡೋ ಸೀನು, ಓದ್ಲಿ. ನನ್ಗೇನು ಅರ್ಥನೇ ಆಗ್ತಿಲ್ಲ ಕಣೋ. ಏನೇ ಇಂಗ್ಲಿಷ್ ಅಲ್ಲಿ ಇದ್ರೆ ನಿಂಗೆ ಹೆಂಗೆ ಅರ್ಥ ಆಗತ್ತೆ? 4ನೇ ಕ್ಲಾಸಲ್ಲಿ ಕೂಡ ಪಾಸ್ ಆಗಿಲ್ಲ ನೀನು, ಫೇಲು. ಹಾಕು ಸೈನ್ ಹಾಕು. ಅಪಾರ್ಥ ಮಾಡ್ಕೊಳ್ಳೋರ್ಗೆ ನಾವು ಸರ್ಪ್ರೈಸ್ ಕೊಡ್ತಿದೀವಿ ಅಂತ ಹೇಗೆ ಅರ್ಥ ಆಗುತ್ತೆ? ನನಗ್ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡ್ಯಾ ಕಂದ? ಹೌದು ಅತ್ತೆ, ಇಷ್ಟಕ್ಕೆಲ್ಲ ನೀವು ಅಷ್ಟು ದೊಡ್ಡ ನಿರ್ಧಾರ ತಗೊಂಡ್ರಿ. ನಿಂಗೆ ಎಲ್ಲದಕ್ಕೂ ಅರ್ಜೆಂಟ್ ಕಣೆ ಅಲ್ವಾ? ಅಮ್ಮ ಬಾಯ್ಲಿ. ಅಪ್ಪ ನೀವು ಬನ್ನಿ. ನಾನೇ ಬನ್ನಿ ಅಪ್ಪ. ಅಮ್ಮ ಇಲ್ಲಿ ಸೈನ್ ಹಾಕು ಸೈನು. ಬೇಗ ಹಾಕೆ. ನನ್ ಸಮಸ್ಯೆ ನನಗೆ. ಇದೆಲ್ಲ ಕನ್ಸು ಅನ್ನಿಸ್ತಿದೆ ಕಣೋ. ಇದು ಕನ್ಸೆ ಕಣೆ. ಏನಂದ್ರಿ? ಅಂದ್ರೆ ನಿನ್ ಕನ್ಸು ನೆರವೇರ್ತಂತಂದೆ ಕಣೆ. ಆಯ್ತಾ? ಬೆನ್ ಮುರಿದೋಗ್ತಿದೆ ಕಣೆ. ಮೊದ್ಲೇ ಇದನ್ನೆಲ್ಲ ಹೇಳ್ಬೋದಿತ್ತಲ್ವೋ? ಅಲ್ಲ, ಆ ಅವಕಾಶ ನೀ ನಮಗೆ ಕೊಟ್ಟ್ಯಾ? ಕಾಂಟ್ರಾಕ್ಟ್ ಸಿಗ್ಲಿಲ್ಲ ಅಂತ ಕಟ್ಕೊಂಡಿರೋ ಗಂಡನ್ನ ಮಗನ್ನ ಬಿಟ್ಟು ಹೋಗ್ಬೇಕು ಅಂತಿದ್ಯಾ? ಅದೆಲ್ಲ ಹಾಗೆ ನಮ್ಮ ಸುಮ್ನೆ ಇವ್ರನ್ನ ಹೆದರ್ಸೋಣ ಅಂತ. ಸೀನು ತಗೋ, ಸೈನ್ ಮಾಡಿದೀನಿ. ₹1,00,000 ಯಾವಾಗ ಬರುತ್ತೆ? ಹೌದು ಅತ್ತೆ, ಬರುತ್ತೆ. ಅಮ್ಮ ಅಮ್ಮ ಲೇ ಅಮ್ಮ, ಆ ಊಹೆಯಿಂದ ಹೊರಗ್ ಬಾರಮ್ಮ. ಆ ಊಹೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅಮ್ಮ, ₹1,00,000 ಕಾಂಟ್ರಾಕ್ಟ್ ಮೇಲೆ ಸೈನ್ ಹಾಕಿದ್ಯಲ್ಲ, ತಗೊಳಮ್ಮ. ಕಂಗ್ರಾಟ್ಸ್ ಅಮ್ಮ. ನೀನು ಹೇಳು. ಚೆನ್ನಾಗಿದೆ. ನನ್ನ ಹೆಸರು ಮೇಲೆ ₹1,00,000. ದೇವ್ರೆ, ನೀನಿದ್ಯಾ? ಈಗ ಅರ್ಥ ಆಯ್ತಾ ಈ ಮನೇಲಿ ನಿಂಗೆ ಏನ್ ಸ್ಥಾನ ಇದೆ ಅಂತ? ಅರ್ಥ ಆಯ್ತಮ್ಮ. ನಾನೆಲ್ಲಿಗೆ ಹೋಗ್ತೀನಿ? ಎಲ್ಲಿಗೂ ಹೋಗಲ್ಲ. ಅತ್ತೆ, ಕೊಡಿಲಿ, ತಗೊಂಡು ಹೋಗಿ. ಸೀನು, ಏನದು? ನಿಜವಾಗ್ಲೂ ಅತ್ತೆ ಹೆಸರಲ್ಲಿ ಕಾಂಟ್ರಾಕ್ಟ್ ಇದೆಯಾ? ಅಮ್ಮ ಹೇಳಿದ್ರು ತಾನೆ ಊಹೆ ಚೆನ್ನಾಗಿದೆ ಅಂತ. ನಾನ್ ಕೂಡ ಮಾಡಿಸಿದ್ದು ಅವ್ರ ಊಹೆಲ್ಲ, ಸುಮ್ನೆ ಸಂತೋಷ ಪಡ್ಲಿ ಅಂತ. ನಿಜವಾದ ಕಾಂಟ್ರಾಕ್ಟು ನಿನ್ ಹೆಸರಲ್ಲೇ ಇದೆ. ಆದ್ರೆ ಅತ್ತೆಗೇನಾದ್ರೂ ಗೊತ್ತಾಗ್ಬಿಟ್ರೆ? ಗೊತ್ತಾಗ್ಬಾರ್ದು. ಅಮ್ಮನ್ ಸಂತೋಷಕ್ಕೋಸ್ಕರ ಫೇಕ್ ಸೈನ್ ಹಾಕ್ಸ್ಕೊಂಡಿದೀವಿ. ಅದನ್ನ ಹಾಗೆ ಮೇಂಟೈನ್ ಮಾಡ್ಬೇಕು. ಅಷ್ಟೇ ಕಣಮ್ಮ. ಅವಳ ಸುಮ್ನೆ ಹೋಗ್ಲಿದ್ರೆ ಸಾಕು. ಅವಳಿಗೆ ಬೇರೆ ಏನು ಬೇಡ. ಚಿಕ್ಕ ವಿಷಯಕ್ಕೇನೆ ಬನ್ಸ್ತರ ಉಬ್ಬೋಗ್ತಾಳೆ ಅವಳು. ಇಲ್ ನೋಡು, ಎಂತ ಪರಿಸ್ಥಿತಿಲೂ ಈ ವಿಷಯ ಆಚೆ ಹೋಗ್ಬಾರ್ದು. ಹುಷಾರು. ಜಿ ಆವೋ. MLAನೂ ಬಂದ್ಬಿಟ್ರು, ನಿಧಿನೂ ತಂದ್ಬಿಟ್ರು. ಬನ್ನಿ ನೋಡಿ ಆನಂದ ಪಡಿ. ಆದಾಬ್ MLA ಜಿ, ನೀವು ಯಾವಾಗ ಬರ್ತೀರಂತ ನಾವು ನಿನ್ನೆಯಿಂದ ಕಾಯ್ತಾನೆ ಇದ್ವಿ. ಸಂತೋಷ. ನೀತಿ ಬಾಕ್ಸ್ ಓಪನ್ ಮಾಡಿ. ಅದು ಒರಿಜಿನಲ್ ಡೂಪ್ಲಿಕೇಟ್ ಚೆಕ್ ಮಾಡಬೇಕು. ಒರಿಜಿನಲ್ ಮೇಡಮ್. ನಾವ್ ಯಾವ್ದೇ ಮೋಸ ಮಾಡಲ್ಲ, ಬೇಕಿದ್ರೆ ನೀವೇ ನೋಡಿ. ಬೇಕು ಅಂದ್ರೆ ಅದನ್ನ ಹಿಡ್ಕೊಂಡು ಟೆಸ್ಟ್ ಮಾಡಬಹುದು. ನೀವು ಕೂಡ ಇವರಿಗೆ ಪಾರ್ಟ್ನರ್ ಏನಾ? ಹೌದು, ಅವಳೇ ನಮ್ಗೆ ಮೇನ್ ಪಿಲ್ಲರ್. ಅವಳಿಂದಾನೇ ನಮ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಎಲ್ಲ ಸಿಗೋದು. ಓ, ಇನ್ಫಾರ್ಮೇಶನ್ ಇಸ್ ವೆಲ್ತ್ ಅಂತ ಬಲವಾಗಿ ನಂಬಿದಾಳೆ ಅಂತಾಯ್ತು. ಎಸ್ ಸೂಪರ್. ನಂಬಿಕೆ ಬಂತಾ? ಇದನ್ ತಗೋತೀರಾ ಅಲ್ಲ? ಈಗಲೇ ತಗೋತೀವಿ. ನಮ್ಮ ಟೀಮ್ ದುಡ್ಡನ್ನ ತಗೊಂಡು ಬರ್ತಾರೆ. ನಿಮ್ಗೆ 25 ಕೋಟಿ ಸಿಗುತ್ತೆ.
25 ಬೇಡ, ಒಂದ್ 30 ಮಾಡ್ಕೊಳ್ಳಿ. 3 ಜನನು ಕರೆಕ್ಟ್ ಆಗಿ ಹಂಚ್ಕೋಬಹುದು. 30? ಹಾ, ನೀವು ಹೇಗೆ ಹೇಳ್ತೀರಾ ಹಾಗೆ 30 ಕೋಟಿ ಕೊಡ್ತೀವಿ. ಇವಾಗ್ಲೇ ನಮ್ ಟೀಮ್ಗೆ ಕಾಲ್ ಮಾಡಿ 30 ಕೋಟಿ ತರಕ್ ಹೇಳ್ತೀನಿ. ಹಾ, ಹಲೋ ಸರ್, ನಾನು ಎಂಡೋಮೆಂಟ್ ಆಫೀಸರ್ ರಾಜಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ನಿಧಿ ಸಿಕ್ತು ಸರ್. ನಿಮ್ಗೆ ಈಗಲೇ ಲೊಕೇಶನ್ ಶೇರ್ ಮಾಡ್ತೀನಿ. ಇಮಿಡಿಯೇಟ್ ಆಗಿ ಬನ್ನಿ. 3 ಜನ ಕಳ್ಳರು ಇಲ್ಲೇ ಇದ್ದಾರೆ. ಓಕೆ ಮೇಡಮ್, ಈಗಲೇ ಹೊರಡ್ತಾ ಇದ್ದೀವಿ. ಹೇಳ್ದೆ, ಅವರಿಗೆ ಕಾಲ್ ಮಾಡ್ದೆ. ಸ್ವಲ್ಪ ಹೊತ್ತಲ್ಲಿ ಇಲ್ಲಿಗೆ ಬರುತ್ತೆ, ದುಡ್ಡು ಬರುತ್ತೆ. ಈ ನಿಧಿಗೋಸ್ಕರ ನಾವಂತೂ ತುಂಬಾ ಕಷ್ಟಪಟ್ಟಿದ್ದೀವಿ. ಮಧ್ಯದಲ್ಲಿ ಒಬ್ಳು ಎಂಡೋಮೆಂಟ್ ಆಫೀಸರ್ ಬಂದು ಕಷ್ಟ ಕೊಟ್ಬಿಟ್ಲು. ರಿಯಲಿ ಬ್ಯಾಡ್. ನಡು ರೋಡಲ್ಲಿ ಈ ಅಸ್ಮಿತಾ ತಲೆ ಸುತ್ತ ಬಂದು ಬೀಳೋ ಹಾಗೆ ನಾಟಕ ಮಾಡಿ ಗೊತ್ತಾಗದೇ ಇರೋ ಹಾಗೆ ಈ ನಿಧಿನ